ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ನಾವು ಶರಣಬಸವೇಶ್ವರ ಟೆಂಪಲ್ಲಿಗೆ ಹೋಗ್ಲತ್ತೀವಿ, ಕಲಬುರ್ಗಿ. ಇವರು ನಮ್ಮ ದೊಡ್ಡತ್ತೆ ಮತ್ತು ನಮ್ಮ ಮಮ್ಮಿ ಎಲ್ಲರೂ ಸೇರಿ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಬರೀ ಶರಣಬಸವೇಶ್ವರ ಟೆಂಪಲ್ ಹೆಂಗೈತೆ ಅಂತ ನೋಡ್ಕೊಂಬರೋಣ ಅಂತ ನಿಮಗೂ ಕರ್ಕೊಂಡು ಹೋಗ್ತೀನಿ. ಇವಾಗ ನಾವು ಬಂದೀವಿ ನೋಡ್ರಿ ಏಷ್ಯನ್ ಮಾಲ್. ಇದು ಕಲಬುರ್ಗಿ ದೊಡ್ಡ ಏಷ್ಯನ್ ಮಾಲ್ ಇದೆ. ಯಾಕೆ ಬಂದೀವಪ್ಪ ಅಂತಂದ್ರೆ ಅದೇ ನಮ್ಮ ಅಣ್ಣ ಇದ್ದಾರಲ್ಲ, ಅವರು ಮೊಬೈಲ್ ತೊಗೋಬೇಕಂತಂದರು, ಹಾಗಾಗಿ ಬಂದ್ವಿ. ಆಮೇಲೆ ಟೆಂಪಲ್ಗೆ ಹೋಗೋಣ ಅಂತ ರಿಲಯನ್ಸಲ್ಲಿ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ರಿಲಯನ್ಸಲ್ಲಿ ನೋಡಿದ್ರು, ಬಟ್ ಅವ್ರಿಗೆ ಇಷ್ಟ ಆಗಿಲ್ಲ. ಮತ್ತು ಅಲ್ಲಿಂದ ಮಾರ್ಕೆಟ್ಗೆ ಹೋದ್ವಿ. ಮಾರ್ಕೆಟಲ್ಲಿ ಪೂರ್ವಿಕಾದಲ್ಲಿ ಒಪ್ಪೋ ತೊಗೊಂಡ್ರು. 25,000 ಏನೋ ಗೊತ್ತಿಲ್ಲ, ನನಗೆ ಮಾಡಲ್ ಅಷ್ಟು ನೆನಪೋಗೈತೆ. ಅದನ್ನ ಫೈನಲಿ ತೊಗೊಂಡ್ರು. ಇವಾಗ ನೋಡ್ರಿ ಟೆಂಪಲಿಗೆ ಹೊಂಟಿವಿ. ಬಿಸಿಲಂತ್ರ ಕಂಡಾಬಟ್ಟಿ ಬಿಸಿಲೈತಿ. ಇದೇ ನೋಡ್ರಿ ಶರಣಬಸವೇಶ್ವರ ಟೆಂಪಲ್ಲು. ಬಟ್ ನಾವು ಅಮಾವಾಸ್ಯೆ ಆಗಿರೋದ್ರಿಂದ ಕ್ಯೂ ಜಾಸ್ತಿ ಇತ್ತು ನೋಡ್ರಿ. ಅಲ್ಲಿ ನಾವು ಆ ಕಡೆಯಿಂದ ಹೋಗಿಲ್ಲ, ಇಲ್ಲಿಂದನೇ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿಂದನೇ ಕಾಣಿಸ್ತಾ ಇತ್ತು. ಈ ಟೆಂಪಲ್ ನೋಡ್ರಿ ತುಂಬ ದೊಡ್ಡದಾಗೈತೆ. ಮತ್ತು ಸುತ್ತಮುತ್ತ ಇದೇ ಟ್ರಸ್ಟ್ದು ಕಾಲೇಜು, ಸ್ಕೂಲ್ಸ್ ಎಲ್ಲ ತುಂಬ ಜಾಸ್ತಿ ಇದೆ. ದೇವಸ್ಥಾನ ಅದ್ರ ಪಕ್ಕದಲ್ಲೇ ಇವಾಗ ನೋಡ್ರಿ ಇವರು ಮೊನ್ನೆ ತೀರ್ಕೊಂಡ್ರಲ್ವ, ಅವ್ರನ್ನ ಇಲ್ಲೇ ಸಮಾಧಿ ಮಾಡಿದ್ದಾರೆ. ಅದರ ದೊಡ್ಡದಾಗಿ ಇಲ್ಲಿ ಈ ಥರ ಕಟ್ಸಿದ್ದಾರೆ. ನಾನು ಇದನ್ನು ನೋಡಿರಲಿಲ್ಲ, ಬಟ್ ಇವಾಗ ದೊಡ್ಡದಾಗಿ ಈ ಥರ ಮಾಡಿದ್ದಾರೆ. ಈ ಕಡೆ ನೋಡ್ರಿ ಇದು ದಾಸೋಹ ಮತ್ತು ಸ್ಕೂಲು, ಕಾಲೇಜಸ್ ಎಲ್ಲ ಇಲ್ಲೇ ಇರೋದು. ತುಂಬ ದೊಡ್ಡದಾಗಿದೆ ಇದು. ದರ್ಶನ ಎಲ್ಲ ಮಾಡಿಕೊಂಡು ಮತ್ತು ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡು ಬಂದ್ವಿ ನೋಡ್ರಿ. ಆಲ್ರೆಡಿ ಟೈಮ್ 2 ಗಂಟೆ ಆಗಿತ್ತು. ಮತ್ತು ನಮ್ಮ ಚಿನ್ನಿನೂ ಕಾರ್ ಕುಂತ್ಕೊತೀನಿ ಅಂತ ಅಂದ್ಲು. ಏನಾರೇ ಕಂಡ್ರೆ ಸಾಕು ಕುತ್ಕೊತೀನಿ ಅಂತಾಳೆ, ಬಟ್ ಆಮೇಲೆ ಅಳ್ತಾಳೆ. ಲಾಸ್ಟ್ ಟೈಮ್ ಹೊಸಪೇಟೆದಾಗೂ ಹಾಗೆ ಮಾಡಿದವಳು. ಇವಾಗಂತರ ಕುತ್ಕೊತೀನಿ ಅಂದ್ಲು. ಅಲ್ಲಿ ಹೋದ ತಕ್ಷಣ ಮತ್ತೆ ಅಳ್ತಾ ಇದ್ಲು. ಹಾಗೆ ಒಂದು ರೌಂಡ್ನ ಕಂಪ್ಲೀಟ್ ಮಾಡಿದಳು. ಜಾತ್ರೆ ನೈಟ್ ಚೆನ್ನಾಗಿ ಕಾಣಿಸ್ತೈತೆ ನೋಡ್ರಿ. ನಾವು ಬಿಸ್ಲಾಗ ಬಂದಿದ್ವಿ, ಹಾಗಾಗಿ ಇರೋಕ್ಕೆ ಆಗ್ತಾಯಿರಲಿಲ್ಲ. ನೈಟ್ ಚೆನ್ನಾಗಿರುತ್ತೆ. ಇದು ಶರಣಬಸವೇಶ್ವರ ಜಾತ್ರೆ ನೋಡ್ರಿ, ಭಾಳ ದೊಡ್ಡ ಪ್ರಮಾಣದಾಗ ಆಗ್ತದೆ. ಭಾಳ ದೊಡ್ಡ ಟೆಂಪಲ್ನು ಹೌದು ಕಲಬುರ್ಗಿಗೆ. ಮತ್ತು ಈ ಕಡೆ ಬಂದ್ವಿ. ಇದು ಜಾರ ತೊಗೊಳ್ಳೋಣ ಅಂತ ನಾನು ಆನ್ಲೈನಲ್ಲಿ ನೋಡಿದ್ದೆ, ಬಟ್ ಜಾಸ್ತಿ ಇತ್ತು. ಹಾಗಾಗಿ ಇಲ್ಲೇ ಇತ್ತಲ್ಲ ಅಂತ ಬರೀ ಜಸ್ಟ್ 100 ರೂಪೀಸ್ ಅಷ್ಟೇ. ಅದಕ್ಕೆ ಒಂದು ತೊಗೊಳ್ಳೋಣ ಅಂತ ಇದು ತೊಗೊಂಡ್ವಿ. ಜಾತ್ರೆಯಲ್ಲೆಲ್ಲ ಅಂಗಡಿಗಳೆಲ್ಲ ಇತ್ತು ನೋಡ್ರಿ. ಈ ಥರ ಇತ್ತು. ತುಂಬ ದೊಡ್ಡದಾಗೆ ಆಗ್ತದೆ ಜಾತ್ರೆ. ಮತ್ತು ನಾವೇನು ತೊಗೊಂಡಿಲ್ಲ, ಅದೊಂದು ತೊಗೊಂಡು ನಮ್ಮ ಮನೆ ಕಡೆ ಹೊರಟ್ವಿ. ನಾನು ನೋಡ್ರಿ ಕಾಲೇಜ್ ಡೇಸ್ನಾಗ ತುಂಬ ಸಾರಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಸಾರಿ ಬಂದಿದ್ದೀವಿ. ಅದೆಲ್ಲ ತುಂಬ ನೆನಪಾಗ್ತಾಯಿತ್ತು. ತುಂಬ ಅಂದರೆ ತುಂಬ ಬಂದಿದ್ದೀನಿ ಇಲ್ಲಿಗೆ, ತುಂಬ ಓಡಾಡಿದ್ದೀವಿ ಕೂಡ. ಇದಾಗಿತ್ತು ನೋಡ್ರಿ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಲತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.